ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನೋಡಿ, ಸಿದ್ದರಾಮಯ್ಯನವರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಕೂಡ ದೆಹಲಿ ಪ್ರಯಾಣ. ವಾರದಲ್ಲಿ 2 ದಿನ 3 ದಿನ ಇವರು ಡೆಲ್ಲಿನಲ್ಲಿ ಇದ್ದೇ ಇರ್ತಾರಪ್ಪ ಇತ್ತೀಚೆಗಂತೂ. ಈಗ ನಾಡಿದ್ದು ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಇದೆ 28ನೇ ತಾರೀಕು. ಅದರಲ್ಲಿ ಡಿ ಕೆ ಶಿವಕುಮಾರ್ ಭಾಗಿಯಾಗ್ತಾರಂತೆ. ಪಕ್ಷದ ಕಾರ್ಯಕ್ರಮದಲ್ಲಿ ಪಕ್ಷದ ಪ್ರಮುಖ ನಾಯಕರ ಭೇಟಿಗೆ ಅವಕಾಶ ಸಿಕ್ಕೇ ಸಿಗುತ್ತೆ. ಸೋನಿಯಾ ಗಾಂಧಿ ಇರ್ತಾರೆ, ರಾಹುಲ್ ಗಾಂಧಿ ಇರ್ತಾರೆ, ಸುರ್ಜೇವಾಲಾ, ವೇಣುಗೋಪಾಲ್, ಖರ್ಗೆ ಅವರು ಸಿಕ್ಕೇ ಸಿಗುತ್ತೆ. ತಮ್ಮ ನಿರೀಕ್ಷೆಯ ಪವರ್ ಶೇರಿಂಗ್ಗೆ ಹೈಕಮಾಂಡ್ ಸ್ಪಂದನೆ ಏನು ಅಂತ ತಿಳ್ಕೊಳ್ಳೋದು. ಪವರ್ ಶೇರಿಂಗ್ನ ಗೊಂದಲದ ಬಗ್ಗೆ ಕ್ಲಾರಿಟಿ ಪಡಿತಕ್ಕಂಥ ಸಾಧ್ಯತೆ ಇದೆ. ಡಿ ಕೆ ಶಿವಕುಮಾರ್ ಹೈಕಮಾಂಡ್ನ ಪಲ್ಸ್ ಟೆಸ್ಟ್ಗೆ DCM DKಶ ಮುಂದಾಗುವಂತಹ ಸಾಧ್ಯತೆ. ಹಾಗೇನಾದರೂ ಸಿದ್ದರಾಮಯ್ಯನವ್ರಿಗೆ ನಾಳೆ ಏನಾದರೂ ಒಂದು ಸೂಚನೆ ಸಿಕ್ಕಿದ್ರೆ ಸೇಮ್ ಸೂಚನೆ ನಾಡಿದ್ದು ಡಿ ಕೆ ಶಿವಕುಮಾರ್ಗೂ ಕೊಡ್ತಾರೆ. ಇಂಥ ದಿನ ನಿಮ್ಮನ್ನು ಕರಿತೀವಪ್ಪ, ಬನ್ನಿ ಮಾತಾಡ್ಕೊಂಡು ಹೋಗಿ ಅಂತ. ಬಟ್ ಯಾಕೋ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ, ತುಂಬ ನೀರಸವಾಗಿ, ತುಂಬ ಬೇಸರದಲ್ಲಿ ಮಾತನಾಡಿದ್ದಾರೆ. ವೈರಾಗ್ಯದ ಮಾತುಗಳು ಜಾಸ್ತಿ ಇದೆ. ನಾನು ಕರೆದ್ರೆ ಹೋಗ್ತೀನಿ. ನಾನಂತೂ ಇಲ್ಲಿವರೆಗೂ ಕರೆದಿಲ್ಲ. ಆಹ್ವಾನ ಕೊಟ್ಟಿದ್ದಾರೆ ಇರ್ಬೋದು, 3 CMಗೂ ಕರೆದಿದ್ದಾರೆ ಅಂತ ನನಗೂ ತಿಳಿದಿದೆ. ಡೆಪ್ಟಿ CMಗೆ ಏನು ಕರೆದಿಲ್ಲ. PCC ಅದು ಎಕ್ಸ್ಟೆಂಡೆಡ್ ಕಮಿಟಿ ಮೀಟಿಂಗ್ ನಮ್ಗೆ ಕರೀತಾರೆ. ಕರೆದ್ರೆ ಹೋಗ್ಬೇಕಾಗ್ತದೆ. ಪಾರ್ಟಿಯವ್ರು ಕರೆದ್ರೆ ಹೋಗದೆ ಇರಕ್ಕಾಗ್ತದೆ. ನಾನು ಯಾವ ವಿಚಾರನೂ ಬೇರೆ ವಿಚಾರ ಚರ್ಚೆ ಮಾಡಿದೆ. ನಾನು ಮಾಡೋಂಥ ಅವಶ್ಯಕತೆ ಇಲ್ಲ, ಮಾಡೋದು ಇಲ್ಲ. ಈಗ ಯಾವುದು ಸದ್ಯಕ್ಕೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಈಗಾಗಲೇ ಹೇಳಿದ್ದೇವೆ, ಹೈಕಮಾಂಡ್ ಏನು ಹೇಳ್ತಾರೆ ಅದು ನಾವು ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಅವ್ರು ಏನು ಹೇಳ್ತಾರೋ ಹಂಗೆ ಕೇಳ್ಕೊಂಡು, ಯಾವ ಪೋಸ್ಟ್ ಇದ್ರೂ ನಾನೊಬ್ಬ ವರ್ಕರೇ. ಬಾವುಟನೂ ಕಟ್ಟಿದ್ದೀನಿ, ಪಕ್ಷದ ಅಧ್ಯಕ್ಷ ಆದಾಗೂ ಬಾವುಟ ಕಟ್ಟಿದ್ದೀನಿ, ಕಾರ್ಯಕರ್ತ ಆದಾಗೂ ಬಾವುಟ ಕಟ್ಟಿದ್ದೀನಿ, ಪೋಸ್ಟ್ ಅಂಟಿಸಿದ್ದೀನಿ, ಕಸ ಗುಡಿಸಿದ್ದೀನಿ, ಏನೇನು ಬೇಕೋ ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಮಾಡಿದ್ದೀನಿ. ಸುಮ್ಮನೆ ಬರೀ ನಾನು ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು, ಆ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಹೋಗಿದ್ದ. ಐ ಆಮ್ ಡನ್ ಎವ್ರಿ ವರ್ಕ್ ಇನ್ ದಿ ಪಾರ್ಟಿ. ಶ್ರಮಕ್ಕೆ ಪ್ರತಿಫಲ ಅನ್ನುವಂಥದ್ದು ಅವೆಲ್ಲ ನೀವೇನೇನೋ ಬಾಯಲ್ಲಿ ಹೇಳಿದ್ರೆ ನಾನೆಲ್ಲ ಉತ್ತರ ಹೇಳಲ್ಲ ರೀ. ನಾನೇನು ಹೇಳ್ತೀನಿ ಅಷ್ಟು ಕೇಳ್ಕೊಂಡು ಹೋಗ್ಬೇಕು. ನೀವು ಹೇಳಿದ್ಕೆಲ್ಲ ನಾನು ಉತ್ತರ ಕೊಡೋಕೆ ಹೋಗಲ್ಲ. ಏನಿಲ್ಲ, ನನಗೆ ಅವ್ರು ಏನು ಹೇಳ್ತಾರೆ, ಹಿರಿಯರು ಹೇಳ್ತಾರೆ, ಮಾರ್ಗದರ್ಶನ ಕೊಡ್ತಾರೆ. ರೈಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಂಡ. ಸುಖೇಶ್, ಫೈನಲಿ ಡಿ ಕೆ ಶಿವಕುಮಾರ್ ಯಾವ ಹಂತಕ್ಕೆ ಬಂದಿದ್ದಾರೆ ಅಂದರೆ, ನಾನು ಪಕ್ಷಕ್ಕೋಸ್ಕರ ಕಸ ಗುಡಿಸಿದ್ದೀನಿ, ಬ್ಯಾನರ್ ಕಟ್ಟಿದ್ದೀನಿ, ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಬಂದು ಕೂತ್ಕೊಂಡು ಎದ್ದು ಹೋಗಿಲ್ಲ ಅಂತ ಇಂಡೈರೆಕ್ಟಾಗಿ ಟಾಂಗ್ ಕೊಟ್ಟಿರ್ತಕ್ಕಂಥದ್ದು. ಬಟ್ ಇದನ್ನೇ ಹೈಕಮಾಂಡ್ ಮುಂದೆ ಕ್ಲೇಮ್ ಮಾಡೋ ಸಾಧ್ಯತೆ ಇದೆಯಾ ನಾಡಿದ್ದು ಅಂತ? ಸಹಜವಾಗಿ, ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಪಕ್ಷ ನಿಷ್ಠೆ, ಅವರ ಹಾನೆಸ್ಟಿ, ಅಥವಾ ಅವರ ಎಂಥ ಟ್ರಬಲ್ ಶೂಟರ್ ಆಗಿ ಕೆಲಸ ಮಾಡಿದ್ರು ಪಕ್ಷದ ವಿಚಾರದಲ್ಲಿ, ಇವ್ಯಾವ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ಗೆ ಗೊತ್ತಿಲ್ಲದ ಮಾಹಿತಿ ಯಾವುದೂ ಇಲ್ಲ. ಹಾಗಾಗಿ ಪಕ್ಷದ ಸಾಕಷ್ಟು ಸಂಕಷ್ಟದ ಸಂದರ್ಭಗಳದು ರಾಜ್ಯ ಮಟ್ಟದಲ್ಲಿ ಇರ್ಬೋದು ಅಥವಾ ರಾಷ್ಟ್ರ ಮಟ್ಟದಲ್ಲೂ ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂಥ ಸಂದರ್ಭದಲ್ಲಿ ಇರ್ಬೋದು, ನೆರವಿಗೆ ನಿಂತವರು ಡಿ ಕೆ ಶಿವಕುಮಾರ್. ಇದು ಹೈಕಮಾಂಡ್ಗೆ ಗೊತ್ತಿಲ್ಲ ಅನ್ನೋದಲ್ಲ, ಆದರೆ ಅದನ್ನು ರೀಕಾಲ್ ಮಾಡಬೇಕಾದಂಥ ಅನಿವಾರ್ಯತೆಯೂ ಕೂಡ ಡಿ ಕೆ ಶಿವಕುಮಾರ್ಗೆ ಇದ್ದಂತಿಲ್ಲ. ಆದರೆ ರಾಜ್ಯ ಮಟ್ಟದಲ್ಲಿ ಕೆಲವು ಸಂದರ್ಭಗಳಲ್ಲಿ ಕೆಲವು ನಾಯಕರುಗಳ ನಡೆದುಕೊಂಡ ರೀತಿಗೆ ಅಥವಾ ಆಡ್ತಿರುವಂಥ ಮಾತುಗಳಿಗೆ, ಕೆಲವು ಸಚಿವರುಗಳ ವರ್ತನೆಗೆ ಬಹುಶಃ ಇದನ್ನು ರೀಕಾಲ್ ಮಾಡುವಂಥ ಅನಿವಾರ್ಯತೆ DCM ಡಿ ಕೆ ಶಿವಕುಮಾರ್ ಅವರಿಗೆ ಬಂದಿರಬಹುದು. ಆ ಕಾರಣಕ್ಕಾಗಿ ಅವರು ಮಾತಾಡಿರುವಂಥ ಸಾಧ್ಯತೆ ಕೂಡ ಇರುತ್ತೆ. ಅಂದರೆ ಕೆಲವರಿಗೆ ಒಂದಷ್ಟು ಸಂದೇಶವನ್ನು ಕಳಿಸುವಂಥ ಪ್ರಯತ್ನದ ಭಾಗ. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಎಲ್ಲವೂ ಇರೋದ್ರಿಂದ ಅವರಿಗೆ ಕೇಳಬೇಕಾಗಿರುವಂಥ ಪ್ರಶ್ನೆ ಬಹುತೇಕ, ನನಗೆ ಕೊಟ್ಟ ಮಾತನ್ನು ನೀವು ಯಾವಾಗ ಈಡೇರಿಸ್ತೀರಿ ಅನ್ನುವಂಥ ಒಂದೇ ಪ್ರಶ್ನೆಯೊಂದಿಗೆ ಅವ್ರು ಹೋಗಿ ಕೂರುವಂಥ ಸಾಧ್ಯತೆ ಇದೆ. ಹಾಗಾಗಿ ಅವರು 28ನೇ ತಾರೀಕು ದೆಹಲಿಗೆ ಹೋಗ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋದಾಗ ಅವರಿಗೆ ಅಲ್ಲಿ ಮಾತನಾಡಲಿಕ್ಕೂ ಅವಕಾಶ ಸಿಗ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಹೈಕಮಾಂಡ್ನ ಪಲ್ಸ್ ಏನು ಈ ವಿಚಾರದಲ್ಲಿ, ಪವರ್ ಶೇರಿಂಗ್ನ ವಿಚಾರದಲ್ಲಿ ಯಾವಾಗ ಹೈಕಮಾಂಡು ಮುಂದಾಗಬಹುದು ಅಥವಾ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದನ್ನ ತಿಳಿಲಿಕ್ಕೆ ಒಂದು ಅವಕಾಶ ಸಿಗುವಂಥ ಸಾಧ್ಯತೆ ಇದೆ. ಅದು ಗೊತ್ತಾದಾಗ ಒಂದು ಕ್ಲಾರಿಟಿ ಸಿಗ್ಬೋದು. ಬಹುಶಃ ಈಗ ಮಾತುಕತೆ ಇಂಥ ಸಂದರ್ಭದಲ್ಲಿ ಆಗುತ್ತೆ, ಅಥವಾ ನನಗೆ ನನ್ನ ಡಿಮ್ಯಾಂಡ್ಗೆ ಒಂದು ಫುಲ್ಫಿಲ್ ಮಾಡುವಂಥ ವಿಚಾರದಲ್ಲಿ ಹೈಕಮಾಂಡ್ ಒಂದು ಈ ಒಂದು ನಿಲುವಲ್ಲಿ ಇದೆ ಅನ್ನುವಂಥ ಒಂದು ಸ್ಪಷ್ಟನೆ ಅವರಿಗೆ ಸಿಗುವಂಥ ಸಾಧ್ಯತೆ ಇದೆ. ಅರವಿಂದ್, ರೈಟ್. ಥ್ಯಾಂಕ್ ಯು ಸುಖೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಡಿ ಕೆ ಶಿವಕುಮಾರ್ ಅವರ ವೈರಾಗ್ಯದ ಮಾತುಗಳ ಹಿನ್ನೆಲೆ ಏನು, ಯಾವ ಕಾಂಟೆಕ್ಸ್ಟಲ್ಲಿ ಮಾತನಾಡ್ತಿದ್ದಾರೆ, ಅದಕ್ಕೆ ಅವರೇ ಉತ್ತರ ಕೊಡಬೇಕು. ನೋಡೋಣ.